ಕೋಡ್ಲಾ ಬೆನಕನಹಳ್ಳಿ ಉಳುಗೋಳ ರಾಜೋಳ ಡೊಣ್ಣಗಾಂವ್ ಗ್ರಾಮಗಳ ರೈತರ ಸಂಘದ ವತಿಯಿಂದ ಶ್ರೀ ಸಿಮೆಂಟ್ ಕಂಪನಿಯ ವಿರುದ್ಧ ಪ್ರತಿಭಟನೆ ನಡೆಸಿದರು. ಸೇಡಂ ತಾಲೂಕಿನ ಕೋಡ್ಲಾ ಬಳಿಯ ಶ್ರೀ ಸಿಮೆಂಟ್ ಕಾರ್ಖಾನೆ ಮುಂದೆ ರೈತರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಜೆಡಿಎಸ್ನ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತಿದಾರ್ ಪಾಲ್ಗೊಂಡು ರೈತರ ಜಮೀನು ಖರೀದಿ ಮಾಡುವಲ್ಲಿ ತಾರತಮ್ಯ ಮಾಡಿದ್ದು ಅದನ್ನು ಕೂಡಲೇ ಸರಿಪಡಿಸಿ ರೈತರಿಗೆ ಪರಿಹಾರ ನೀಡಬೇಕು. ಸಿಎಸ್ಆರ್ ಅನುದಾನದಿಂದ ಕಾರ್ಖಾನೆ ಅಕ್ಕಪಕ್ಕದ ಗ್ರಾಮಗಳು ಅಭಿವೃದ್ಧಿಪಡಿಸಬೇಕು. ಸುತ್ತಮುತ್ತಲಿನ ಗ್ರಾಮದ ಹೊಲಗಳಲ್ಲಿನ ಬೆಳೆ ಹಾನಿಯಾಗಿದ್ದು ಅದಕ್ಕೆ ಪರಿಹಾರ ನೀಡಬೇಕು. ರೈತರ ಕುಟುಂಬದ ಸದಸ್ಯರಿಗೆ ಉದ್ಯೋಗ ನೀಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮುಕ್ರಂ ಖಾನ್, ಸುನೀತಾ ತಳವಾರ್ ಸೇರಿದಂತೆ ಅನೇಕ ಮುಖಂಡರು ರೈತರು ಪಾಲ್ಗೊಂಡಿದ್ದರು. ಆಡಳಿತಾಧಿಕಾರಿಗಳು ಹೌದು ನಿಮ್ದು ಬೇಡಿಕೆಗಳನ್ನ ಸ್ಪಂದಿಸ್ತೀವಂತರ ಕೊಡ್ಲಿ, ಇಲ್ಲ ಸ್ಪಂದಿಸಲ್ಲ ಅಂತಾರ ಒಂದ್ಕೊಳ್ಳಿ. ಎಸ್ ಸರ್, ಅವ್ರ ಕಡೆಯಿಂದ ಬರ್ಬೇಕು, ನಮ್ದೇನು ಕೊಡಲ್ಲ ಸರ್. ಕೊಟ್ಟು ಸಾಕು, ಎಲ್ಲಾನು ಮುಗ್ದ ಸರ್. ಸರ್ ಇನ್ನು ಈಗ ನೀವು ನೋಡಿ ಸರ್, ನಿಮಗೆ ಬರ್ತದೆ ಎಲ್ಲ ಡಿಪಾರ್ಟ್ಮೆಂಟ್ದು ಎಲ್ಲರ ಕಡೆ ನಿಮ್ದು ಇದು ಪ್ರತಿಭಟನೆ ತಪ್ಪದಂತ ಅದರ ದೋಷ ಅಂತ ಹೇಳಿ ಅದು ಪ್ರತಿಭಟನೆ ಅಂತ ಹೇಳ್ತಾ ಇಲ್ಲ ನಾವು. ಅವಾಗ್ಲಿಂದ ಹಕ್ಕ ಸರ್, ಅಲ್ಲಿ ಅವರಿಗೆ ಸರ್ ಜಾಬ್ ಕೊಡ್ಬೇಕಾಯ್ತು, ಜಾಬ್ ಕೊಡ್ಬೇಕಂದ್ರೆ ಜಾಬ್ನು ಸರಿಯಾಗಿ ಕೊಟ್ಟಿಲ್ಲ ಈ ಟೀಮಿಗೆ. ಏನು ಭೂಮಿ ಕಳ್ಕೊಂಡ್ರೆ ಸರ್ ಎಲ್ಲ ರೋಡಿನ ಸಂಬಂಧ ಕೋಟಿ ರೂಪಾಯಿ ಗಂಟ್ಲೆ ತೊಂದರೆ, 1 ಕೋಟಿ ರೂಪಾಯಿ 1 ಎಕರೆ. ಅದು ಪ್ರೂಫ್ ನಾವು ಇವ್ರು ಕೊಟ್ಟಿದ್ದು ದುಡ್ಡು. ಅದಕ್ಕೆ ಒಂದು ನ್ಯಾಯ, ಇವ್ರಿಗೆ ಒಂದು ನ್ಯಾಯ. ಮತ್ತು ಅದು 109 ಉಲ್ಲಂಘನೆ ಮಾಡ್ಯಾರ ಸರ್ ಇವರು. ಮತ್ತು 430 ಎಕರೆ ರಿಸರ್ವ್ ಫಾರೆಸ್ಟ್ ಅಕ್ವೈರ್ಡ್ ಅವ. ರಿಸರ್ವ್ ಫಾರೆಸ್ಟ್ ಕೊಡ್ಬೇಕಂತಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಡ್ಬೇಕು ಪರ್ಮಿಷನ್, ರಾಷ್ಟ್ರಪತಿಯವ್ರು ಕೊಡ್ಬೇಕು. ಅದು ನೀವು ಗೂಗಲ್ ಒಳಗೆ ನೋಡಿ, ಗೂಗಲ್ ಅರ್ಥ ಒಳಗೆ ಫೋನ್ ಹಾಕಿ ನೋಡಿ ಸರ್. ರಿಸರ್ವ್ ಫಾರೆಸ್ಟ್ ಅಲ್ಲ, ಸೋಷಿಯಲ್ ಫಾರೆಸ್ಟ್ ಇದ್ರು ಕೊಡ್ಬೋದು ಇವ್ರು. ಕ್ಯಾಬಿನೆಟ್ ಮೀಟಿಂಗ್ ಒಳಗೆ ಸೋಷಿಯಲ್ ಫಾರೆಸ್ಟಿಗೆ ಪರ್ಮಿಷನ್ ಅವ, ರಿಸರ್ವ್ ಫಾರೆಸ್ಟಿಗೆ ಯಾರು ಪರ್ಮಿಷನ್ ಕೊಟ್ಟರ ಅಂತ ಅದ್ರದ್ದು ಮಂಗೆ ಅದ ಸರ್. ಇದು ಇಂಥವೆಲ್ಲ ವಿಷಯ ಇರೋದ್ರಿಂದ ಮೇಲಧಿಕಾರಿ ಅಟ್ಲೀಸ್ಟ್ ಇಲ್ಲಿ ಬಂದ್ರೆ ಒಂದು ಜೀವ ಹೋಗ್ಯದಂದ್ರೆ ಭೀ ಯಾರು ಬರಲ್ಲ ಅಂತಂದ್ರೆ ಏನು ಇದ್ರ ಅರ್ಥ ತಿಳಿಯಲಾಗ ಸರ್. ಇದು ನಮಗೆ ಅಂದ್ರೆ ಏನು ರೈತರಂದ್ರೆ ಕಿಮ್ಮತ್ತೇ ಇಲ್ಲೋ ಏನು, ಇವರು ಪ್ರತಿಭಟನೆ ಮಾಡಿದ್ರೆ ಇನ್ನೊಂದು ಸಾಯ್ಬೇಕಾ ಏನು ಅಂತ ನಾವು ಒಬ್ರು ಬರಲ್ಲ ಅಂದ್ರೆ ಹೆಂಗೆ ಸರ್? ನಾ ಅದೇ ಕೇಳಿದೆ ಮೇಡಮ್ ಅವ್ರಿಗೆ, ಇನ್ನು ಬಂದಿರೋದು ಬರ್ರಿ ಮೇಡಮ್, ಏನೋ ಹೊಂಟ್ರಂತ ಬಂದರು ಅಂದ್ರೆ ಬರ್ರಿ. ರೈತರು ಭಾಳ ಆಕ್ರೋಶ ಒಳಗಾರ, ನೀವೇ ಮಾತಾಡಿ. ನಾವು ಯಾರೂ ಇನ್ವಾಲ್ವ್ಮೆಂಟ್ ಆಗಲ್ಲ, ನಾವು ಯಾರೂ ಸಂಬಂಧ ಇಲ್ಲ, ಪೊಲಿಟಿಕಲ್ಸ್ದವ್ರು ಯಾರೂ ಬರಲ್ಲ, ಒಬ್ಬರು ಬರಲ್ಲ. ನೀವು ಬಲ್ಲ, ರೈತರು ಬಲ್ಲ ಅಂತಲೂ ಹೇಳಿ ನಾ ಮೇಡಮ್. ನಮ್ದು ಏನು ಗೊತ್ತಾ ಇಲ್ಲ, ಏನು ಬಲ್ಲ ಅಂತಿಲ್ಲ ಮೇಡಮ್. ಏನು ನ್ಯಾಯ ತಗೊಂಡು ಇದಕ್ಕೆ ತಾವು ಅದಕ್ಕೆ ನನ್ನ ತಹಸೀಲ್ದಾರ್ ಅವರಿಗೆ ಜರ ಇದು AC ಸಾಹೇಬರಿಗೆ ಕರೆಸಿ ಇದ್ರ ಏನದ ಅಂಬೋದು ಅವ್ರು ಕೊಟ್ಟರೆ ಲೆಟ್ರ್ ಅಂತಾರೆ ಸರ್. ಎಲ್ಲಿ ಹೋಗ್ಬೇಕು ಒಂದು ಹಾದಿಯಾರ ತೋರಿಸ್ತಾರೆ. ಅದಕ್ಕೆ ಇವ್ರು ಕಳ್ಸಿ ಮೀಟಿಂಗ್ ನಾವು ಭೇಟಿ ಮಾಡಿಸ್ತೀವಿ ಬೇಕಿದ್ರೆ ಅವ್ರಿಗೆ. ನಮ್ಮ ಕಡೆ ಏನಾಗುತ್ತೆ ಅದು ಮಾಡ್ತೀವಿ. ಈಗ ಸಿವಿಲ್ ಮ್ಯಾಟರ್ ಎಲ್ಲಿ ನೋಡಿ ಸರ್, ನೀವು ರೈತರ ಮಕ್ಕಳೇ, ಅವ್ರಿಗೂ ಹೇಳಿದ್ರಿ, ನಮಗೆಲ್ಲ ಕಷ್ಟ ನಮಗೂ ಗೊತ್ತಾಗುತ್ತೆ. ಸಿವಿಲ್ ಮ್ಯಾಟರ್ ಆಗ್ತದೆ ಎಲ್ಲ ಹೊಲ ಮನೆ ಎಲ್ಲ ಬಂದ್ರು. ನಾವು ಇಂಟರ್ಫಿಯರ್ ಆಗಂಗಿಲ್ಲ. ನಾವೇನ್ ಬಂದೋಬಸ್ತ್ ಕೊಡ್ಬೇಕು ನಿಮಗೂ ಕೊಡ್ತೀವಿ, ಅವ್ರಿಗೂ ಕೊಡ್ತೀವಿ. ಅಷ್ಟೇ ಬಿಟ್ಟರೆ ನಮಗೇನು ಸುಮ್ಮನೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು ಅಂತ ಅಷ್ಟೇ. ಮತ್ತೆ ಒಬ್ಬರು ರೈತರಿಗೂ ತೊಂದರೆ ಆಗಬಾರ್ದು, ನಿಮಗೂ ತೊಂದರೆ ಆಗಬಾರ್ದು. ಯಾವ್ದು ಸರ್ ಇವ್ರಿಗೆ ನೋಡಿ ಸರ್, ಈಗ ಹೆಂಗೆ ಅಂತಂದ್ರೆ ಅವ್ರ ಬಳಿ ಮಾನವೀಯತೆ ಇತ್ತಂದ್ರೆ ಅವ್ರು ಕೊಟ್ಟಂಥ ಪೇಪರ್ಸ್ನೂ ಇಲ್ಲ. ಮೊನ್ನೆ DC ಮೇಡಮ್ ಹೇಳೋದು ಸೆಕೆಂಡ್ ಪ್ಲಾನ್ ಪರ್ಮಿಷನ್ ಮಾಡಿದ್ರೆ ಚಾಲೂ ಮಾಡಿದ್ರೆ ಅದನ್ನು ಕೊಟ್ಟಿಸ್ಕೊಂಡು ಏನೋ ಪರ್ಮಿಷನ್ ಕೊಟ್ಟಿಲ್ಲ, ಹೆಂಗೆ ಮಾಡ್ಯಾರ ನಮಗೆ ಕೇಳ್ತಾರೆ DC ಮೇಡಮ್. ಈಗ ನಾನು ಡಿಸ್ಕಷನ್ ಮಾಡಿದ್ರು ಅವ್ರ ಹತ್ರ. ನಾನು ಅಂದೆ ಮೇಡಮ್ ನಮ್ಗೆ ಹೆಂಗೆ ಕೇಳ್ತೀರ, ಅದು ಪೇಪರ್ ಕೊಡ್ರಿ, ಕೊಟ್ಟಿರೋ ಪೇಪರ್ ಇದು, ಆ ಪೇಪರ್ ನಿಮ್ಗೆ ತೋರ್ಸಂತ ಹೇಳಿ ಸರ್, ನಿಮ್ಗೆ ತೋರ್ಸಂತ ಹೇಳಿ ಸರ್. ಈ ಥರ ಅಂದಾಜು ಮಾಡ್ತಾರಂದ್ರೆ ಏನು ಹೆಂಗೆ? ಕಾನೂನು ಇಲ್ಲ, ಲೆಕ್ಕಕ್ಕೂ ಇಲ್ಲ. ಇಲ್ಲಿ ಸ್ಥಳೀಯರಿಗೆ ಇಲ್ಲಿ ಉದ್ಯೋಗ ಉಲ್ಟವ್ರು ಯಾರ್ಯಾರಿಗೆ ಜಾಬ್ ಕೊಟ್ಕೊಟ್ರಲ್ಲ ಸರ್, ದುಡ್ಡು ಕೊಡ್ತಾರೆ, ನೀವು ಹೋರಪ್ಪ ಮನೆಗೆ ಅಂತಾರೆ. ನೀವು ಚೆಕ್ ಮಾಡಿ ನೋಡಿ ಸರ್, 15% ಸಿಗಲ್ಲ ಮಕ್ಕಳು. ಇಲ್ಲೇ ಇವು ಪಾಪಿ ಇವೆಲ್ಲ ವಾಚ್ಮನ್ಗಳು 12 ಗಂಟೆ ದುಡಿಸೋತಾರೆ. 12 ಗಂಟೆ ಇಲ್ಲ ಇರಲಿ ಸರ್, ಬ್ಯಾಡಲ್ಲ. ಈ ಡ್ಯೂಟಿನ ಒಂದು ರೂಲ್ಸ್, ಒಂದು ವೇಜ್ ಬೋರ್ಡ್ ಒಂದು ಅದ್ರದ್ದು ಇಲ್ಲ, ಇದೂ ಇಲ್ಲ, ಏನೂ ಇಲ್ಲ ಅಂದ್ರೆ ಹೆಂಗೆ ಸರ್? ಇದಕ್ಕೆ ಭಾಳ ಸಿಂಪಲ್ ಸರ್. ಅವ್ರು ಮನಸ್ಸು ಮಾಡಿದ್ರೆ ಅಂದ್ರೆ ಈಸಿ ಕ್ಲೋಸ್ ಆಗ್ತಾ. ಅವ್ರೇನು ಭಾಳ ಕೇಳ್ತಾ ಇಲ್ಲ. ಏನು ಬೇರೆಯವ್ರಿಗೆ ಆಗ್ಯದಪ್ಪ ಪ್ರಕಾರ ಕೊಡ್ರು ಅಂತಲ್ಲಪ್ಪ. ಹಿಂದಕ್ಕೆ ವಿಶಾಲ್ DC ಸಾಹೇಬ್ರು ಏನು ಕಾನೂನು ಮಾಡಿದ್ರು ಆ ಟೈಪೇ ಇವ್ರಿಗೂ ಮಾಡಿಕೊಟ್ಟಿದ್ದು ಸಮಸ್ಯೆನೇ ಇಲ್ಲ ಸರ್. ಮತ್ತು ಸರ್ಕಾರ ಜಮೀನು ಅದು ಟೋಟಲ್ ಇವ್ರು ಲೀಸ್ ಇದು ತೊಗೊಂಡು ಕಿಸಿದ ಇದು ಉಲ್ಲಂಘನೆ ಮಾಡಿದ್ರು. ತೊಗೊಂಡು ಕಂಪ್ನಿ ಹೆಸರು ರಿಜಿಸ್ಟರ್ ಮಾಡಿದ್ರು. ನಾವು ಲೀಸಿಗೆ ತಗೊಂಡಿದ್ವಿ, ಏನು ಮಾಡಿದ್ರೆ ಸರ್ಕಾರ ಮಟ್ಟದಲ್ಲಿ ಮಾಡ್ಬೇಕು. ಇವೆಲ್ಲ ಯಾಕೆ ಖರೀದಿ ಮಾಡೋ ಅವ್ರ ಹೆಸರು ತೊಂದ್ರೆ ಅಂತ ಸರ್? ಅದು ಯಾರು ಪರ್ಮಿಷನ್ ಕೊಟ್ಟರು? ಅದಕ್ಕೆ 109 ಉಲ್ಲಂಘನೆ ಆಗ್ಯದತ್ತಲ್ಲತ್ತಿದ್ದು ನಾವು. ಅದು ತೊಳಪ್ಲೇ ಇಲ್ಲ ಅವ್ರ ಫ್ಯಾಕ್ಟ್ರಿ ಅವರು. ಅವ್ರು ತೊಂದಿದ್ದು ಏನು 1 ಕೋಟಿ ರೂಪಾಯಿ ಗಂಟೆ ಏನು ಕೊಟ್ಟು ತೊಂದ್ರಲ್ಲ ಸರ್. ಇದು ಕಂಪ್ನಿ ಹೆಸರು ರಿಜಿಸ್ಟರ್ ಮಾಡಬಾರ್ದಿತ್ತು. ಅವ್ರ ಕಂಪ್ನಿ ಹೆಸರು ರಿಜಿಸ್ಟರ್ ಮಾಡೋದು ಕಾನೂನು ಅನುಮತಿಯನ್ನು ಕೊಡಲ್ಲ ಅದು ಅವ್ರಿಗೆ ಸರ್. ಇದು ತಾವು ದಯಮಾಡಿ ನಮಗಿಲ್ಲಿ ಯಾರಿಗೂ ಪಾಪ ರೈತರ ಬಗ್ಗೆ ಎಲ್ಲರಿಗೂ ಕಾಳಜಿ ಅದ. ಯಾರು ಕೂಡ ನೋಡಿ ಸರ್, ಇವತ್ತು ಒಬ್ರಿಗೊಬ್ಬರು ಇವತ್ತು ಒಂದೇ ತಾಲೂಕದವ್ರ ಅಂತ ರಾಜಕೀಯ ಏನೂ ಸಂಬಂಧ ಇಲ್ಲ ಇದಕ್ಕೆ. ಇದು ರೈತರಿಗಾಗಿ ನಿಜವಾಗ್ಲೂ 1.5 ವರ್ಷ ಗಂಟಲೆ ಇವತ್ತು ಅವ್ರು ಟೆಂಟ್ ಆಡ್ದು ಊರು ಕೂತಾರೆ. ನಿಮ್ಮ ಕಣ್ಣಿದ್ರೆ ಅದ ಸರ್, ಅವ್ರು ಬರಬೇಕು, ಇದಕ್ಕೆ ಏನದ ಸ್ಪಂದನೆ ಮಾಡಿ ಇರಲಿ. ನಮಗೆ ನೀವು ಕೋಡ್ ಆಫ್ ಕಂಡಕ್ಟ್ ಅಲ್ಲಿತ್ತಿರಲ್ಲ ಸರ್, ನಾವು ಡಿಸ್ಟರ್ಬ್ ಮಾಡಲ್ಲ. ಎಲ್ಲರಿಗೂ ಹೇಳ್ತೀವಿ, ಕೋಡ್ ಆಫ್ ಕಂಡಕ್ಟ್ ನಾವು ಪಾಲನೆ ಮಾಡ್ತೀವಿ. ಇಲ್ಲಾಂದ್ರೆ ಎಲ್ಲರ ಮೇಲೆ ಕೇಸ್ ಕಚೇರಿ ಹಾಕ್ತೀರಿ ನೀವು.
ಅದು ಯಾರಿಗೂ ಕೇಸ ಕಚೇರಿ ನಮ್ಮ ರೈತರಿಗೆ ಬೇಡ್ರಿ. ಯಾಕೆ ಆಲ್ರೆಡಿ ಈಗ ಅನ್ಯಾಯದೊಳಗಾರ ಮತ್ತೆ ಅನ್ಯಾಯ ಒಳಬಾಡಿ ಇನ್ನು ಹಾಕೈತೆ ನಮ್ಮಲ್ಲಿ ಹಾಕಿ ಆಗ್ಬಾರ್ದು ಅಂತಾನೆ ಬೆಳಿಗ್ಗೆ ನಾನೇ ಇಲ್ಲ ಇನ್ನ ಕೇಸುಗಳು ಹಾಕೋದಿದ್ದಾವ ಸರ್ ನಮ್ಮಲ್ಲಿ ಹಾಕಿ ಅವ್ರಿಗೆ ಬೇಡ ಯಾರಿಗೆ ನೋಡ್ರಿ ಅನ್ನೆಸೆಸರಿ ಅವ್ರು ಆಗ್ಬಾರ್ದು. ಈಗ ನಾವೇನಲ್ಲಗತ್ತೀವಿ ಸರ್ ಇದಕ್ಕೆ ಪರಿಹಾರಿಗೆ ಯಾರು ಬರ್ತಾರೆ ಯಾಕಂದ್ರೆ ಇಷ್ಟು ಮಂದಿ ಮುಂದೆ ಅವರು ಒಪ್ಪಂದಿದ್ದು ಸುಳ್ಳು ಆಗಕ್ಕೆ ಸಾಧ್ಯ ಇಲ್ಲ. ಎಲ್ಲ ರೆಕಾರ್ಡಿಂಗ್ ಅದ, ಇಷ್ಟು ಪ್ರತಿಭಟನೆ ಮಾಡಿರಿ. ಈಗ ಕೋಡ್ ಆಫ್ ಕಂಡಕ್ಟ್ ಇದ್ರು ಕೂಡ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲರೂ ಸಹಕಾರ ಮಾಡ್ಯಾರ. ಅದಕ್ಕೆ ಯಾವುದೇ ರೀತಿಯಿಂದ ಇದಕ್ಕೆ ನಾವು ಕೂಡ ಮಾನ್ಯತೆ ಕೊಡೋಣ. ದಯಮಾಡಿ ಕಂಪ್ನಿದವರು ಇನ್ನೂ ಇದೇ ಥರ ಏನೇನು ಆಶ್ವಾಸನೆ ಕೊಟ್ಟರೆ ಅವೆಲ್ಲ ಈಡೇರಿಸ್ಬೇಕಂತ ನಮ್ಮ ಮನವಿ ಅದು. ನಮಗೆ ಯಾಕೆ ಈ ಮಾತು ಹೇಳಕತ್ತೀವಿ ಅಂದ್ರೆ ನಾವು ಇಲ್ಲಿ ಯಾವುದೇ ಒಂದು ಪಕ್ಷಾತೀತವಾಗಿ ಯಾವ ಪಕ್ಷ ಕಡಿದ್ರು ಮಾತಾಡಿದ್ರು ಬಂದಿಲ್ಲ. ನಿಮ್ಮ ಸಲುವಾಗಿ ನಾವು ಯಾವತ್ತೂ ಕೂಡ ಇದು ಯಾಕಂದ್ರೆ ನಮ್ಮ ಪಾರ್ಟಿ ಇದ್ದಿದ್ದು ರೈತರ ಪರವಾಗಿ ಇದ್ದಿದ್ದು, ಅದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ದು ನೋಡಿ. ನಮ್ಮ ಉದ್ದೇಶ ಅಷ್ಟೇ ಅದ. ಇವತ್ತು ಯಾಕಂದ್ರೆ ಚಿತ್ತಾಪುರ ಸ್ಟೇಡಿಯಂ ಎರಡೂ ತಾಲೂಕಿಗೆ ಬಂದಂಥ ಹಳ್ಳಿಗಳು ಎಲ್ಲರಿಗೂ ಅನುಕೂಲ ಆಗಲಿ. ಅದೇ ರೀತಿ ಕಂಪ್ನಿನೂ ಸಹಕಾರ ಮಾಡ್ತಂತ ಮಾತು ಕೊಟ್ಟರೆ ಗುರುಗಳಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ನಿಮ್ಮ ಸಿಬ್ಬಂದಿಗಳಿಗೆ ದಯಮಾಡಿ ಒಂದು ರಿಕ್ವೆಸ್ಟ್ ಅದ, ಏನು ಟೆಂಟ್ ದೂರ ಹಾಕಿರಿ ಅದಕ್ಕೆ ನೀರಿನ ವ್ಯವಸ್ಥೆ ಒಂದು ಲೈಟಿನ ವ್ಯವಸ್ಥೆ ಕೊಟ್ಟರೆ ವ್ಯವಸ್ಥೆ ಆಗ್ತದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಒಂದು ಮಾನವತೆ ಇರಬೇಕು. ಮಾನವತೆಗೆ ರೇನ ಸಾವಿರ ಪೇಮೆಂಟ್ ಅವನಿದ್ದಾಗ ರೈತನ ಯಾಕ್ರಿ ಗುರುಳೆ ಅದೊಂದು ಹೆಲ್ಪ್ ಮಾಡ್ರಿ ದಯಮಾಡಿ. ನೀರ ಒಂದು ಲೈಟ ವ್ಯವಸ್ಥೆ ಕೊಟ್ಟರೆ ಒಳ್ಳೇದಾಗ್ತದ. ಆದಷ್ಟು ಶೀಘ್ರದೊಳಗೆ ಇದ್ರದ್ದು ಏನದ ದುಡ್ಡು ಬರೋ ಥರ ನಾವು ಡಿ ಸಿ ಅವ್ರ ಮೇಲೆ ಒತ್ತಡ ಮತ್ತೊಮ್ಮೆ ಹಾಕ್ತೀವಿ. ನೀವು ಇದೇ ಥರ ಡಿ ಸಿ ಅವ್ರಿಗೆ ಮೇಡಮ್ ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ರೆ, ಯಾಕಂದ್ರೆ ನೀವು ಲ್ಯಾಂಡ್ ಲೂಸರ್ಸ್ ಇದ್ರಿ ಮತ್ತೆ ನೌಕರಿ ಸಿಗಬೇಕು. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.